ಇದು ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅವರು ಬಿಟ್ರೆ ಮೈನಸ್ ಆಗತ್ತಾ ಪ್ಲಸ್ ಆಗತ್ತಾ? ಮೈನಸ್ ಆಯ್ತದೆ. ಮೈನಸ್ ಆಗುತ್ತೆ. ಇದು ಪ್ಲಸ್ ಪ್ಲಸ್ ಪಾಯಿಂಟ್ 50-50 ಮೈನಸ್ ಆಗುತ್ತೆ. ಪ್ಲಸ್ ಆಗುತ್ತದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ರಾಜಕೀಯ ಚುನಾವಣೆ ರಾಜಕೀಯಕ್ಕೆ ಒಂದು ರೀತಿಯಲ್ಲಿ ಫುಲ್ ಸ್ಟಾಪ್ ಇಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ನಿನ್ನೆ ತಾನೇ ಅವರು ತಮ್ಮ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿಯನ್ನ ಘೋಷಿಸಿದ್ರು. ನನಗೆ 79 ವರ್ಷ ಈಗಾಗಲೇ ಆಗಿದೆ, ಇನ್ನು 80 ವರ್ಷದಲ್ಲಿ ನನಗೆ ಪ್ರಚಾರಕ್ಕಾಗ್ಲಿ ಅಥವಾ ಚುನಾವಣೆ ಪರವಾಗಿ ಆಗಲಿ ಓಡಾಡ್ಲಿಕ್ಕೆ ಕಷ್ಟ, ಹಾಗಾಗಿ ನಾನು ಈ ಚುನಾವಣಾ ರಾಜಕೀಯದಿಂದ ಹಿಂದುಳಿತೀನಿ, ರಾಜಕೀಯವಾಗಿ ಇರ್ತೀನಿ ಆದ್ರೆ ನಾನು ಚುನಾವಣಾ ರಾಜಕೀಯದಿಂದ ಹಿಂದುಳಿತೀನಿ, ಸಪೋರ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದು ಕಾಂಗ್ರೆಸ್ಗೆ ಪ್ಲಸ್ಸಾ ಮೈನಸ್ಸಾ? ಬಿಕಾಸ್ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಒಂದಿಷ್ಟು ಸಮುದಾಯಗಳಿವೆ, ಅವರ ಹಿಂದೆ ಒಂದಿಷ್ಟು ನಾಯಕರುಗಳಿದ್ದಾರೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಏನಾದರೂ ಹೊಡೆತ ಬೀಳುತ್ತಾ? ಸಿದ್ದರಾಮಯ್ಯ ಅವರು ಸಿಎಂ ಸೀಟಿಂದ ಇಳಿತಾ ಇದ್ದ ಹಾಗೆ ಒಂದಿಷ್ಟು ಬದಲಾವಣೆಗಳಾಯಿತು. ಜೊತೆಗೆ ಈಗ ಚುನಾವಣಾ ರಾಜಕೀಯದಿಂದ ಹೊರಗುಳಿತೀನಿ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ? ಇದನ್ನ ಜನ ಒಪ್ಪಿಗೆ ಕೊಡ್ತಾರಾ ಇದಕ್ಕೆ, ಅಥವಾ ಜನರಿಗೆ ಇದರಿಂದ ಅಸಮಾಧಾನ ಉಂಟಾಗತ್ತಾ? ಇದರ ಬಗ್ಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸಿದ್ದರಾಮಯ್ಯ ಅವರು ರಾಜಕೀಯಕ್ಕೆ ನಿವೃತ್ತಿಗೊಳಿಸ್ತೀನಿ, ನನಗೆ ಏಜ್ ಆಗಿದೆ, ಮತ್ತೆ ನಾನು ರಾಜಕೀಯಕ್ಕೆ ಬರಲ್ಲ ಅಂತಿದ್ದಾರೆ. ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಿದ್ದಾರೆ. ಇದು ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅವರು ಬಿಟ್ರೆ ಮೈನಸ್ ಆಗತ್ತಾ ಪ್ಲಸ್ ಆಗತ್ತಾ? ಮೈನಸ್ ಆಯ್ತದೆ. ಹೇಗೆ ಹೇಗೆ ಅಂದರೆ ಹಿಂದುಳಿದವರು, ದಲಿತರು, ಈ ಅಲ್ಪಸಂಖ್ಯಾತರು ಇವತ್ತು ಅವನ ಮೇಲೆ ನಿಂತಿದೆ. ಬಹುತೇಕ ಜನ ಇವತ್ತು 80% ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಇದೆ. ಈಗ ಬಿ ಜೆ ಪಿ ನಮ್ಮ ಕುಮಾರಣ್ಣವರು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡೋದು ತಪ್ಪು. ಅವರು ತಪ್ಪಾದ್ರಿಂದ ಈಗ ಅವರು ಏನು ಅವರ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಬಿ ಜೆ ಪಿದು ಹೊಂದಾಣಿಕೆ ಆಗಿದೆ. ಇವತ್ತುವರೆಗೂ ಜನತಾ ದಳ ಏನೇ ಆಗಿದೆ, ಜನತಾ ದಳ ಹೋಗಿ ಜನತಾ ಪರಿವಾರ ಹೋಗ್ಬಿಡ್ತು. ಈಗ ಜನತಾ ಇವರು ಕುಮಾರಸ್ವಾಮಿ, ದೇವೇಗೌಡರು, ಅವರ ಕುಟುಂಬವರೇ ರಾಜಕೀಯ ಮಾಡ್ತಾವ್ರೆ. ಇನ್ನು ಬೇರೆಯವರು ಯಾಕೆ ರಾಜಕೀಯ ಕೊಡಬಾರ್ದು? ಕುಮಾರಣ್ಣ ಅವರು ಯಾಕೆ ಬೇರೆಯವರು ಅವ್ರ ಮಗನ್ನೇ ಯಾಕೆ ಮಾಡಬೇಕು? ಇನ್ನು ಒಕ್ಕಲೂರು ಯಾರು ಇಲ್ವಾ? ಹಿಂದುಳಿದವರು ಯಾರೂ ಇಲ್ವಾ? ಲಿಂಗಾಯತರು ಯಾರು ಇಲ್ವಾ? ಅವರೇ ಒಂದು ಕುಟುಂಬನೇ ರಾಜಕೀಯ ಮಾಡ್ತಾ ಇದೆ. ಹಾಂ, ಹೇಗೆ ಈಗ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಇಂದ ಹೊರಗೆ ಬೀಳ್ತಿದ್ದಾರೆ, ನಾವು ಹೋಗೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಕಾಂಗ್ರೆಸ್ಗೆ ಚಾನ್ಸ್ ಇದೆಯಾ? ಹೌದು, 90% ಚಾನ್ಸ್ ಇದೆ. ಇದೆ. ಹಾಂ, ಯಾರೇ ಹೇಳ್ಕೊಳ್ಳಿ, ಜನತಾ ದಳ ಆಗಲಿ ಬಿ ಜೆ ಪಿ ಆಗಲಿ ಬರೋದಲ್ಲ ಕರ್ನಾಟಕದಲ್ಲಿ. ಬರೋದಿಲ್ಲ. ಹಾಂ, ಹೌದು. ಹಾಂ, ಇಡೀ ಉತ್ತರ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ಗೆ ಒಲವಿದೆ. ಇವತ್ತು ಎಲ್ಲ ದಲಿತರು, ಇವತ್ತು ಹಿಂದುಳಿದವರು, ಎಲ್ಲ ಸಮುದಾಯ ಸಿದ್ದರಾಮಯ್ಯನ ಕಡೆ ಒಲವಿದೆ. ನಮ್ಮ ಹೆಸರು ಬೀರಣ್ಣ. ಅದರಿಂದ ಜನತಾ ದಳ ಬರುವುದಿಲ್ಲ. ಆ ಜನತಾ ದಳ ಇವತ್ತು ಬಿ ಜೆ ಪಿಯವರು ಹೊಂದಾಣಿಕೆ ಮಾಡಿಕೊಂಡೇ ಬರ್ತದೆ, ಇಲ್ಲದ ಮಾಡೋದಿಲ್ಲ. ಕಾಂಗ್ರೆಸ್ ನೆಕ್ಸ್ಟ್ ಓಟ್ ಹಾಕ್ತೀರಾ ಸಿದ್ದರಾಮಯ್ಯ ಇಲ್ಲ ಅಂದ್ರೂ? ಅದು ನಮ್ಗೆ ಆ ಟೈಮಲ್ಲಿ ಏನು ಬುದ್ಧಿ ಬರುತ್ತೆ ಅವ್ರ ನೆಮ್ಮದಿ ಹೆಂಗೈತೆ ಏನೋ ಗೊತ್ತಿಲ್ಲ. ಒಂದು ಏನಂದರೆ ಅವ್ರಿಗೆ ಸಾಕು ಅನ್ಸೈತೆ, ಅವ್ರಿಗೆ ಹಂಗೆ ಆಗಲಿ, ಅವ್ರು ನೆಮ್ಮದಿಯಾಗಿದ್ದರೆ ಬರಲಿ, ಮತ್ತೆ ಇಲ್ಲ ಅಂದರೆ ನನಗೆ ಬೇಡ ಅಂದರೆ ಅವ್ರ ಇಷ್ಟ. ನಾವೇನಕ್ಕೆ ಏನು ಹೇಳೋಕ್ಕಾಗಲ್ಲ. ಓಕೆ, ಹಾಂ, ಇದು ಪ್ಲಸ್. ಎಸ್, ಯಾವ ರೀತಿ ಅಂದರೆ ಅಲ್ಲಿ ಮೈಂಡ್ ಲೀಡರ್ ಇಲ್ಲ, ಎಲ್ಲಿ ಲೀಡ್ರ್ ಇದರಲ್ಲಿ ಅದರಲ್ಲಿ ಡೆಲ್ಲಿ ಲೆವೆಲಲ್ಲಿ, ಸೆಂಟ್ರಲಲ್ಲಿ ಮೈಂಡ್ ಲೀಡರ್ಸ್ ಇಲ್ಲ ಕಾಂಗ್ರೆಸ್ಸಲ್ಲಿ. ಇಲ್ಲಿ ಅವರಿದ್ದರೂ ಕೂಡ ಮೊನ್ನೆ ಶಿವಕುಮಾರ್ನ ನೋಡಿ, ಪಾಪ ಮುಖ್ಯಮಂತ್ರಿಗಳು ನೋಡಿ, ಈಗ ಆಗಿರೋ ಮುಖ್ಯಮಂತ್ರಿ ನೋಡಿ ಹಾಕಿರೋದು ಓಟು. ಮೊನ್ನೆ ಇವ್ರು ನೋಡಿ ಯಾರು ಹಾಕಿಲ್ಲ ಓಟು. ಇದಂತೂ ಸತ್ಯ. ಬೆಸ್ಟ್. ಏನಂದರೆ ಈ ಸಮುದಾಯದವರೆಲ್ಲ ನಾವೆಲ್ಲರೂ ಸೇರಿ ಬೇರೆ ಸಮುದಾಯಗಳ ಡಿ.ಕೆ. ಶಿವಕುಮಾರ್ ಅವರು ಸಿ ಎಮ್ ಆಗ್ತಾರೆ ಫಸ್ಟ್ ಟೈಮ್ ಅಂತ ಹಾಕಿರೋದು ಇದು. ಇಲ್ಲ ಅಂದರೆ ಅವರು ಸಿ ಎಮ್ ಆಗಿದ್ರೆ, ಮೊದಲು ಸಿ ಎಮ್ ಆಗಿದ್ರೆ, ಮೊದಲು ಟೈಮ್ ಸಿ ಎಮ್ ಆಗೋಕ್ಕೆ ಇಷ್ಟಪಟ್ಟಿದ್ರೆ ಯಾರೂ ಓಟ್ ಹಾಕ್ತಾ ಇಲ್ಲ. ಇದು ನಿಜ, ಪಕ್ಕ. ಒಳ್ಳೆಯದು ಅಂತ ಇಲ್ಲ, ಕೆಟ್ಟದ್ದು ಅಂತ ಹೇಳಿಲ್ಲ. ಯಾಕಂದರೆ ಆಗಲ್ಲ. ನಮ್ಮ ಹೆಸರು ಅಮರ್ ಅಂತ. ನನಗೆ ಸರ್ಕಾರ ಬೇರೆ ಬರಬೇಕು. ಯಾವ್ದು ಬರಬೇಕು? ಯಾವುದಾದ್ರೂ ಒಳ್ಳೇದು ಬರಬೇಕು. ಕಾಂಗ್ರೆಸ್ ಸರ್ಕಾರನೇ ಬೇಡ ಅಂತೀರಾ? ಬೇಡ. ಯಾಕಂದರೆ ನಂದೇನೋ ತೊಂದರೆ ಇಲ್ಲ, ನನಗೆ ಸ್ವಲ್ಪ ದೇವ್ರು ಕೊಟ್ಟಿದ್ದಾನೆ, ಚೆನ್ನಾಗಿದ್ದೇನೆ, ಪರವಾಗಿಲ್ಲ. ಬೇರೆಯವರೆಲ್ಲ ಕಷ್ಟಪಡೋದು, ಇಂಥವ್ರಿಗೆಲ್ಲ 1000 ರೂಪಾಯಿ ಬರೋದು, ಅದು ಕೂಡ ಅವ್ನು ನಿಲ್ಸಿದ್ದಾನೆ, ಕೊಡ್ತಾ ಇಲ್ಲ. ಮತ್ತು ಹಾಗಾದ್ಮೇಲೆ ಏನು ಅವ್ನಿಗೆ ಏನಕ್ಕೆ ಬೇಕು? ವಯಸ್ಸಾದವರಿಗೆ ಪಿಂಚಣಿ ಕೊಡ್ತಾ ಇಲ್ಲ. ಆಮೇಲೆ ಅಲ್ಲಿ ಟಿ ವಿಲೆಲ್ಲ ತೋರಿಸ್ತಾರೆ, ಯಾರೋ ರಿಪಬ್ಲಿಕ್ ಕನ್ನಡದವರು
ಅಲ್ಲಿ ಏನು ಪ್ರಾಬ್ಲಮ್ ಅಂತ ಕೇಳಿದರೆ ಕೆಲವು ಊರಲ್ಲಿ ನೀರೇ ಇಲ್ಲ, ರೋಡೇ ಇಲ್ಲ, ಚರಂಡಿನೇ ಇಲ್ಲ. ಅದಕ್ಕಾಗಿ ಇಷ್ಟ ಹೇಳೋದು, ಬೇರೆ ಇನ್ನೇನು ಹೇಳಲ್ಲ ನಾವು. ಓಕೆ, ಹಾಗಾಗಿ ಕಾಂಗ್ರೆಸ್ ಸರ್ಕಾರನೇ ಬೇಡ ಅಂತ. ಬೇಡ, ಓಕೆ, ಯಾಕಂದ್ರೆ 3 ವರ್ಷದಲ್ಲಿ ನಮ್ಗದು ನೋಡಿ ಉಂಡು ಸಾಕಾಗೋಗಿದೆ. ಸಾಕಾಗೋಗಿದೆ. ಸೊ ನೆಕ್ಸ್ಟ್ ಬೇಡವೇ ಬೇಡ. ಓಕೆ, ಜನ ಹೆಸರು? ನನ್ನ ಹೆಸರು ಸದಾನಂದ ಗೌಡ ಅಂತ, ಯಾವ ಊರು? ನಮ್ಮ ಚಿಕ್ಕಮಂಗ್ಳೂರು. ಕಾಂಗ್ರೆಸ್ಗೆ ಮೈನಸ್ ಆಗುತ್ತೆ. ಮೈನಸ್ ಆಗುತ್ತೆ. ಓಕೆ, ಹಿಂದೂ ಸಮುದಾಯ ಏನಾದ್ರೂ ಕಾಂಗ್ರೆಸ್ಗೆ ಅಪೋಸಿಟ್ ನಿಲ್ಲುತ್ತಾ ಇದರಿಂದ? ಹಿಂದೂ ಸಮಾಜನ ಕ್ರಿಯೇಟ್ ಮಾಡಿರೋದೇ ಅವರೇ ಅದಕ್ಕೆ ಹೇಳಬೇಕು ಅಂದರೆ ರೂವಾರಿ ಹೌದು, ರೂವಾರಿ. ಅವರು ಇಲ್ಲ ಅಂದರೆ ಅದು ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತ. ಎಫೆಕ್ಟ್ ಆಗುತ್ತೆ ಅಂತೀರಾ? ಓಕೆ, ಸಿದ್ದರಾಮಯ್ಯ ಅಕಸ್ಮಾತ್ ಕಾಂಗ್ರೆಸ್ ಸರ್ಕಾರದಲ್ಲಿ ಇಲ್ಲ ಅಂತಂದ್ರೆ, ಇಂಡೈರೆಕ್ಟ್ ಆಗಿ ಈಗಾಗಲೇ ಗುಡ್ ಬೈ ಹೇಳಿದ್ದಾರೆ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಕಾಂಗ್ರೆಸ್ ನ ಭವಿಷ್ಯ ಏನಾಗ್ಬೋದು 2028ರ ಎಲೆಕ್ಷನ್ ಅಲ್ಲಿ? ಭವಿಷ್ಯದ ಬಗ್ಗೆ ನಿರ್ಧಾರ ಮಾಡೋದು ಅವರಲ್ಲ, ಜನಸಾಮಾನ್ಯ. ಹೌದು, ಅದು ಅವರ ಅಭಿಪ್ರಾಯಗಳು ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ 100%. ನಿಮ್ಮ ಒಪಿನಿಯನ್ ಏನು? ನನ್ನ ಒಪಿನಿಯನ್ನು, ಒಂದು ಭವ್ಯ ಭಾರತನ ಒಳ್ಳೆಯ ಒಂದು ಸರ್ಕಾರನ ಕೊಡಬೇಕು ಅಂದರೆ ಅದು ನಮ್ಮ ಪ್ರಜೆಗಳ ಕೈಯಲ್ಲೇ ಇದೆ. ಅವರು ಮನಸ್ಸು ಮಾಡಿದ್ರೆ ಯಾವ ಸರ್ಕಾರನ ಬೇಕಾದರೂ ಉರುಳಿಸ್ಬೋದು, ಯಾವ ಸರ್ಕಾರನ ಬೇಕಾದ್ರೂ ಹೊಸದಾಗಿ ತರ್ಬೋದು. ಹೌದು, ಅದು ಜನಸಾಮಾನ್ಯರ ಕೈಯಲ್ಲಿದೆ. ಓಕೆ ಓಕೆ. ಇಲ್ಲಿವರೆಗಿನ ಕಾಂಗ್ರೆಸ್ ಸರ್ಕಾರದ ಆಡಳಿತ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಮೇಡಮ್. ಯಾವ ತರ? ಯಾಕಿಲ್ಲ? ಏನ್ ರೀಸನ್? 2,000 ರೂಪಾಯಿ ಕೊಡ್ತಿದ್ದಾರೆ, ಬಸ್ ಫ್ರೀ ಹೆಂಗ್ಸರಿ ಕೊಡ್ತಿದ್ದಾರೆ. ಅದು ಏನಾಗ್ತಾ ಇದೆ ಅಂದರೆ, ನಮ್ಮ ದುಡ್ಡನ್ನ ನಮ್ಮ ಮನೆಯವರು ಕೊಡ್ತಾ ಇದ್ದಾರೆ. ನಾವು ಕಟ್ಟೋ ಟ್ಯಾಕ್ಸು ನಾವು ಅರ್ನ್ ಮಾಡ್ತೀವಿ, ಅದರಲ್ಲಿ ನಾವೇನು ಆ ಅಮೌಂಟ್ನ ಅವ್ರು ಕೊಡ್ತಾ ಇದ್ದಾರೆ. ಅದರ ಅವಶ್ಯಕತೆ ಇರಲಿಲ್ಲ. ಈಗ ಎಷ್ಟು ಲೇಜಿ ಆಗಿದ್ದಾರೆ ಅಂತಂದರೆ ಜನಗಳು, ಸೊಸೈಟಿನಲ್ಲಿ 30 kg ಅಕ್ಕಿ ಬರುತ್ತೆ, ಗೃಹ ಜ್ಯೋತಿನಲ್ಲಿ 2,000 ಹಣ ಬರುತ್ತೆ, ಆಮೇಲೆ ಫ್ರೀ ಲೈಟಿಂಗ್ ಇದೆ, ಗೃಹಲಕ್ಷ್ಮಿ ಹಣ ಬರುತ್ತೆ, ಫ್ರೀ ಗೃಹ ಜ್ಯೋತಿಲಿ ಫ್ರೀ ಕರೆಂಟ್ ಇದೆ. ಅದು ಇವ್ರಿಗೆ ಏನಾಯಿತು ಅಂದರೆ ಅಡ್ವಾಂಟೇಜ್ ಆಯಿತು. ಅರ್ನಿಂಗ್ ಮಾಡೋಕ್ಕೆ ಅವ್ರಿಗೆ ಏನು ಅನ್ಸಲ್ಲ. ಅವ್ರಿಗೆ ನಾನು ಅರ್ನ್ ಮಾಡಿ ನನ್ನ ಫ್ಯಾಮಿಲಿ ಮೇಂಟೈನ್ ಮಾಡಬೇಕು, ಲೀಡ್ ಮಾಡಬೇಕು ಅಂತ ಅನ್ಸಲ್ಲ ಅವ್ರಿಗೆ. ಬರ್ತಾ ಇದೆ, ಏನೋ ಹೆಂಗೋ ಜೀವನ ನಡೀತಾ ಇದೆ, ನಡ್ಕೊಂಡು ಹೋಗಲಿ ಅಂತ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಇದು ಲೇಜಿನೆಸ್ ಜಾಸ್ತಿ ಆಯಿತು ಜನಗಳಲ್ಲಿ, ಒಂದು ಸೋಂಬೇರಿತನ ಬೆಳೀತಾ ಇದೆ. ಇದರ ಅವಶ್ಯಕತೆ ಇರಲಿಲ್ಲ. ಇದು ಒಟ್ಟು ಟೋಟಲಿ ಹೇಳಬೇಕು ಅಂದರೆ ನಮಗೆ ಅವಶ್ಯಕತೆ ಇರಲಿಲ್ಲ, ಆದರೂ ಅದನ್ನು ಮಾಡಿದ್ದಾರೆ. ಇದು ತುಂಬ ಬ್ಲಂಡರ್ ಮಿಸ್ಟೇಕ್, ದೊಡ್ಡ ತಪ್ಪು. ನೆಕ್ಸ್ಟ್ ಸರ್ಕಾರ ಕಟ್ಟೋರ್ಗೆ ಏನು ಹೇಳ್ತೀರಾ? ಗ್ಯಾರಂಟಿ ಯೋಜನೆಗಳು ಕೊಟ್ಟು ಸರ್ಕಾರ ಕಟ್ಟಬೇಕಾ ಅಥವಾ ಕೊಡದೇನೆ ಕಟ್ಟಬೇಕಾ? ಖಂಡಿತ ನೆಕ್ಸ್ಟ್ ಗ್ಯಾರಂಟಿ ಯೋಜನೆಗಳಲ್ಲಿ ಮಾಡಿದ ಸರ್ಕಾರಗಳು ಯಾವುದು ಇದುವರೆಗೂ ಕರೆಕ್ಟಾಗಿ ಸ್ಟ್ಯಾಂಡ್ ಆಗಿಲ್ಲ, ಆಗೋದು ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ. 5 ವರ್ಷ ಆಡಳಿತಕ್ಕಷ್ಟೇ ಅಂತ. ಖಂಡಿತ ಅದರಲ್ಲಿ ಬರೋ ಒಂದು ಇದನ್ನ ಇವರು ರಾಜಕೀಯ ವ್ಯಕ್ತಿಗಳು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ. ಅವರ ಸ್ವಂತ ಲಾಭಕ್ಕೋಸ್ಕರ ಅವರು ಅದನ್ನ ದುರ್ವಿನಿಯೋಗ ಮಾಡ್ಕೊಳ್ತಾ ಇದ್ದಾರೆ. ಇಟ್ ಇಸ್ ಟ್ರೂ. ಓಕೆ, ಒಟ್ಟಿನಲ್ಲಿ ಸಿದ್ದರಾಮಯ್ಯ ಎಲ್ಲೇ ಕಾಂಗ್ರೆಸ್ ಕಷ್ಟ ಅಂತೂ ಕಟ್ಟಿಟ್ಬುತ್ತಿ ಆಗುತ್ತೆ. ಬಟ್ ಅವರು ಸೀನಿಯರ್ ಮತ್ಸದಿ ಇರೋದ್ರಿಂದ ಹೌದು, ಅವರಿಗೆ ಅದು ಕಾಂಗ್ರೆಸ್ಗೆ ಎಫೆಕ್ಟ್ ಆಗುತ್ತೆ 100%. ಓಕೆ, ನಿಮ್ಮ ಹೆಸರು ಸರ್? ನಾಗರಾಜ್. ಯಾವ ಊರು? ನಮ್ದು ಯಲಹಂಕ. ಇನ್ನು ನೆಕ್ಸ್ಟು ಕಾಂಗ್ರೆಸ್ ಬರಲ್ಲ ಈ ಸಲಿನೇ ಅಷ್ಟೇ. ಇನ್ನು ಕಾಂಗ್ರೆಸ್ ಬರೋದೇ ಇಲ್ಲ. ಎಲ್ಲ ಏನು ಮಾಡಿದ್ದಾರೆ ಅವರು? 70 ವರ್ಷ ಇದೆಲ್ಲ ಏನು ಮಾಡಿದ್ದಾರೆ? ಹಾಂ, ಏನು ಮಾಡಿದ್ದಾರೆ? ಎಲ್ಲ ಬಂದು ತಿನ್ನೋರೆ ಅಷ್ಟೇ. ಯಾರು ಜನಗಳಿಗೆ ಏನು ಉದ್ಧಾರ ಮಾಡಿಲ್ಲ ಅವರು. ಜನಗಳಿಗೆ ಏನು ಉದ್ಧಾರ ಮಾಡಿಲ್ಲ. ಯಾವ ಪಕ್ಷ ಬಂದ್ರೆ ಜನ ಉದ್ಧಾರ ಆಗ್ತಾರೆ? ಈಗ ಆಗ್ತಾ ಇದ್ದಾರೆ. ಅದು ಮೋದಿ ಮಾಡಿದಾರಲ್ಲ, ಏನು ಅವರು 20 ವರ್ಷ ಇದ್ರು ಏನು ಮಾಡಿದ್ರು? ಎಲ್ಲ ತಿನ್ಕೊಂಡು ಹೋದ್ರು, ಚೆಂದ ಬಂದು ಹೊಡ್ಕೊಂಡ್ರು, ಅವರು ಸಹ ಮಾಡ್ಕೊಂಡು ಹೋದ್ರು. ಎಲ್ಲ ಮೋದಿನೇ ಬೈತಾರೆ. ಅವರು ಇದ್ದಂಗೆ ಯಾರಿದ್ದಾರೆ ಹೇಳಿ? ಇಡೀ ವಿಶ್ವನೇ ಕೊಂಡಾಡುತ್ತೆ ಮೋದಿ ಥರ ಇರ್ಬೇಕು ಎಲ್ಲರೂ. ಇದು ನೋಡಿ, ಇದು ಯು ಪಿನಲ್ಲಿ ಆದಿತ್ಯ ಇದ್ದಾರಲ್ಲ, ಆ ಥರ ಇರ್ಬೇಕು ಇಲ್ಲಿ. ಆ ಥರ ಇದ್ರೆ ಸರ್ ಹೋಗ್ತದೆ. ಯುಪಿಯಲ್ಲಿ ರಾಮ ಮಂದಿರದ ವಿಚಾರದಲ್ಲಿ ಪ್ರಾಬ್ಲಮ್ ಆಯ್ತು. ಏನು ಪ್ರಾಬ್ಲಮ್? ಅದು ಬಿಡಿ, ಅದು ಮಾಡೋರು ಈಗ ಅವನ್ನೆಲ್ಲ ಒಳಗಡೆ ಹಾಕಿದ್ದಾರೆ. ಈಗ ಹಾಕಿದ್ದಾರೆ. ನೀಟ್ ಪೇಪರ್, ಮೋದಿ ಸರ್ಕಾರದಲ್ಲಿ ನೀಟ್ ಪೇಪರ್ ಲೀಕ್ ಆಯ್ತು. ಈ ಕಾಂಗ್ರೆಸ್ ಇದ್ದಾಗ ಎಷ್ಟು ಸಲ ಲೀಕ್ ಆಗಿದೆ? ಏನೋ ಅವ್ರ ಆಕ್ಷನ್ ತಗೊಂಡ್ರ ಹೇಳಿ? ಹಾಂ, ಈಗೇನೋ ದೊಡ್ಡದಾಗಿ ಕುಣಿತಾರೆ. ಯಾರೇನು ಮಾಡೋಕ್ಕಾಗಲ್ಲ, ಯಾರನ್ನೂ ಅಲ್ಲಾಡ್ಸೋಕ್ಕಾಗಲ್ಲ ಅವರು. ಸುಮ್ಮನೆ ಇವರು ನನ್ನ ಮಕ್ಕಳು ಹಿಂದೆ ಕಾಂಗ್ರೆಸ್ನವ್ರು ನಿಂತ್ಕೊಂಡು ಅವರು ಫಾರಿನಿಂದ ಫಂಡ್ ಬರ್ತಾ ಇದೆ, ಅದನ್ನ ಮಾಡ್ತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲೇ ಅವ್ರು ಏನು ಮಾಡಲ್ಲ ಅಷ್ಟೇ. ಅಂದ್ರೆ ರಾಜ್ಯದಲ್ಲೂ ಬಿಜೆಪಿ ಬೇಕಂತೀರಾ? ಹೌದೌದು, ಬಿಜೆಪಿ ಅಂದ್ರೆ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಬಿಜೆಪಿ ಇರಬೇಕು. ಏನು ಮಾಡ್ತಾರೆ ಹೇಳಿ? ಬಂದು 70 ವರ್ಷ ಆಯ್ತು, ಏನು ಮಾಡಿದ್ರು? ಹಾಂ, ಈಗ ಎಲ್ಲ ಕಡೆ ನೋಡಿ, ರೈಲ್ವೆ ಸ್ಟೇಷನ್ನು, ಮಾಲೂರು, ಇದು ಯಾವುದು ಕಂಟೋನ್ಮೆಂಟ್ ಸ್ಟೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಕಟ್ತಾ ಇದ್ದಾರೆ. ಇಷ್ಟು ವರ್ಷ ಯಾರು ಏನು ಮಾಡಿದ್ರು? ರೈಲ್ವೆ ಅಷ್ಟೇ, ಎಲ್ಲ ಕಡೆನೂ ಚೆನ್ನಾಗಿ ಆಗ್ತಾ ಇದೆ. ಎಲ್ಲ ಇದು ಕರೆಂಟ್ ಮಾಡ್ತಾ ಇದ್ದಾರೆ. ಏನು ಇದು ಮಾಡ್ತಾರೆ ಇವರು? ಬಿಜೆಪಿ ಸರ್ಕಾರ ಇದ್ರೆ ಬಿಜೆಪಿ ಇರಬೇಕು. ಬಿಜೆಪಿ ನಿಮ್ ಪ್ರಕಾರ ನೆಕ್ಸ್ಟ್ ಸಿದ್ದರಾಮಯ್ಯ ಇದ್ರು ಇಲ್ಲ ಅಂದ್ರೆ ಕಾಂಗ್ರೆಸ್ ಬರಲ್ಲ? ಇರ್ಲಿ ಇಲ್ದೇ ಇರಲಿ, ಏನು ಆಯಪ್ಪಂದು ಏನು ಮಾಡೋದು? ಏನು ಮಾಡೋಣ? ಅವನು ಎಂಥದಿಲ್ಲ.
ಓಕೆ ಹಾಂ ಆದ್ರೂ ಒಂದಿಷ್ಟು ಸಮುದಾಯಗಳು ಸಿದ್ದರಾಮಯ್ಯನಿಗೆ ಒಲವು ತೋರಿಸ್ತಾ ಇರತ್ತೆ. ತೋರ್ಸ್ಕೊಂಡೆ ಬೇರೆಯವರು ಫುಲ್ ಯಾರು ಇದು ಮಾಡಲ್ಲ. ಎಲ್ಲ ದುಡ್ಡು ಕೊಟ್ಟು ಇದು ಮಾಡಿದ್ರೆ ಜನಗಳಿಗೆ ಬುದ್ಧಿ ಇಲ್ಲ ಅಷ್ಟೇ. ಅವ್ನು ಫ್ರೀ ಕೊಟ್ಟಂತೆ ಎಲ್ಲ ಅವ್ನಿಗೆ ಹಾಕ್ಬಿಟ್ರೆ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೇನೆ. ಓಕೆ ಸರ್, ನಿಮ್ಮ ಹೆಸರು? ರಾಜಾರಾಮ್. ನಿಮ್ ಯಾವರು? ನಮ್ದು ಇಲ್ಲೇ ಹುಟ್ಟು ಬೆಳೆದೆಲ್ಲ ಬೆಂಗಳೂರೇ, ಈಗಿರೋದು ಮಾಲೂರಲ್ಲಿ. ಸರ್, ಏನಂದ್ರೆ ಸಿದ್ದರಾಮಯ್ಯ ಅವರು ರಾಜಕೀಯಕ್ಕೆ ಅಂದ್ರೆ ರಾಜಕೀಯದಲ್ಲಿ ಇರ್ತೀನಿ ನಾನು, ಆದ್ರೆ ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮ ಒಪಿನಿಯನ್ ಏನು? ಅವರು ರಾಜಕೀಯದಲ್ಲಿ ಯಾಕೆ ಹೋಲಿ, ರಾಜಕೀಯದಲ್ಲಿ ನಿವೃತ್ತಿ ಆಗಿಲ್ಲ, ರಾಜಕೀಯದಲ್ಲಿ ಇರ್ತೀನಿ ಅಂತ ಹೇಳವ್ರೆ. ಅವ್ರದ್ದೇ ಅಂತ ಈ ರಾಜ್ಯದಲ್ಲಿ ಅವ್ರದ್ದೇ ಅಂತ ರಾಜಕೀಯವಾಗಿ ಮಾಡಿರೋ ಜನಸೇವೆಯಲ್ಲಿ ಅವ್ರದ್ದೇ ಅಂತ ಜನಬೆಂಬಲ ಇದೆ. ಪಕ್ಷಕ್ಕೆ ಆ ಜನಬೆಂಬಲ ಕೌಂಟ್ ಆಯ್ತದೆ, ಆಗತ್ತೆ. ಆಗುತ್ತೆ. ಅವ್ರು ನಿವೃತ್ತಿ ಆಗಿಲ್ಲ ಆಯ್ತೀನಿ ಅಂತ ಹೇಳಿಲ್ಲ. ಓಕೆ, ಅಕಸ್ಮಾತ್ ಸಿದ್ದರಾಮಯ್ಯ ಅವರು ಚುನಾವಣೆಗೆ ನಿಂತಿಲ್ಲ ಅಂದ್ರು ಅದೇನಾದ್ರೂ ಕಾಂಗ್ರೆಸ್ ಮೈನಸ್ ಆಗತ್ತಾ? ಚುನಾವಣೆ ಪಕ್ಷದ ನಿಷ್ಠೆ ಜಾಸ್ತಿ ಇದೆ ಅವ್ರಿಗೆ. ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಯ್ತೀನಿ ಅಂತ, ರಾಜಕಾರಣದಿಂದ ನಿವೃತ್ತಿ ಆಗಿಲ್ಲ, ಚುನಾವಣೆಯಿಂದ ನಿವೃತ್ತಿ ಆಯ್ತು ಅಂತ ಹೌದು, ಹೇಳಿರೋದು ಅದೇ ಪಕ್ಷಕ್ಕೆ ಕಾಂಗ್ರೆಸ್ ಮೈನಸ್ ಅದು ಅಂತ. ಪ್ಲಸ್ ಆಯ್ತದೆ, ಪ್ಲಸ್ಸೇ ಆಗುತ್ತೆ. ಓಕೆ, ಯಾವ ರೀತಿ ಪ್ಲಸ್ ಆಗುತ್ತೆ? ಅವ್ರದ್ದೇ ಆದಂಥ ಈಗ ಜನಸೇವೆ ಮಾಡ್ಕೊಂಬ 83ರಿಂದ ಅವರು ರಾಜಕಾರಣದಲ್ಲಿ ಇದ್ಕೊಂಡು ಜನಸೇವೆ ಮಾಡ್ಕೊಂಬಂದಿರೋದು. ಅವರಿಂದ ಜನ ಇದ್ದಾರೆ, ರಾಜ್ಯದಲ್ಲಿ ಜನ ಇದ್ದಾರೆ. ಅವರಿಂದ ರಾಜಕಾರಣದಲ್ಲಿ ಚುನಾವಣೆ ನಿವೃತ್ತಿ ಆಗಿದ್ರು, ರಾಜಕಾರಣದಲ್ಲಿ ನಿವೃತ್ತಿ ಆಗಿಲ್ಲ. ಅದರಿಂದ ಅವರಿಂದ ಜನ ಇದ್ದಾರೆ, ಜನ ಬೆಂಬಲ ಇದೆ, ಇರುತ್ತೆ ಪಕ್ಷಕ್ಕೆ ಜನ ಬೆಂಬಲ ಇರ್ತದೆ. ಓಕೆ ಓಕೆ, ಅಂದ್ರೆ ಅವರ ಅಹಿಂದ ಸಮುದಾಯ ಇರಲಿ, ದಲಿತ ಸಮುದಾಯ ಅವರೆಲ್ಲ ಸಪೋರ್ಟ್ ಎಲ್ಲ ಬೆಂಬಲ ಇರ್ತದೆ ಪಕ್ಷಕ್ಕೆ. ಓಕೆ ಓಕೆ, ಹಂಗಾದ್ರೆ ಇದು ಕಾಂಗ್ರೆಸ್ ಒಂದ್ ರೀತಿಯಲ್ಲಿ ಪ್ಲಸ್. ಪ್ಲಸ್ ಪಾಯಿಂಟ್. ಸರಿ, ನಿಮ್ಮ ಹೆಸರು? ಚಂದ್ರಗೌಡ. ಬಂದಿದ್ದಕ್ಕೂ ಸ್ವಲ್ಪ ಬಡ ಬಗ್ಗರಿಗೆಲ್ಲ ಒಳ್ಳೇದಾಗಿದೆ ಮೇಡಮ್. ಎಷ್ಟೋ ಜನ ವಯಸ್ಸಾದವರೆಲ್ಲ ಮನೇಲಿರೋರಿಗೆಲ್ಲ, ನಾನು ಮನೇಲಿದ್ದೀನಿ, ನನಗೂ ಹುಷಾರಿಲ್ಲ, ಏನೋ 2,000 ಬಂದಿದ್ದಕ್ಕೆ ಒಂದು ತೃಪ್ತಿ ಇತ್ತು. ಓಕೆ, ಹಂಗಾದ್ರೆ ಅವ್ರು ರಾಜಕೀಯಕ್ಕೆ ಬರ್ಬೇಕು ಅಂತೀರಾ? ಅವ್ರ ಕೈಲಿರೋದು ನಮ್ಮ ಕೈಲಿದೆ ಮೇಡಮ್. ಈ ಸಲ ಯಾರನ್ನ ನೋಡಿ ಕಾಂಗ್ರೆಸ್ ವೋಟ್ ಹಾಕಿದ್ರಿ? ಯಾರನ್ನು ನೋಡಿಲ್ಲ, ಏನೋ ಹಿಂಗೆ ಎಲ್ಲರೂ ಕಾಂಗ್ರೆಸ್ ಬರ್ಲಿ ಅಂದ್ರಲ್ಲ, ಅದಕ್ಕೆ ಹಾಕ್ಬಿಟ್ರಿ. ಓಕೆ, ನಿಮ್ಮ ಹೆಸರು? ವಿಜಯಮ್ಮ. ಕಾಂಗ್ರೆಸ್ಲಿ ಅವ್ರಿಗೆ ಭಾರಿ ಹೋಪ್ಸ್ ಇದೆ, ಬಟ್ ಅವ್ರು ನಿಲ್ಲಿಲ್ಲ ಅಂದ್ರೆ 50-50 ಕಾಂಗ್ರೆಸ್ ಬರೋದ್ ಗ್ಯಾರಂಟಿ ಇಲ್ಲ ಅಷ್ಟೇ. 50-50 ಬಂದ್ರೆ ಬರ್ಬೋದು, ಹೋದ್ರೆ ಹೋಗ್ಬೋದು. ನಿಂತ್ರೆ ಏನಾಗುತ್ತೆ? ಪಕ್ಕ ಬರುತ್ತಾ? ಅವ್ರು ನಿಂತ್ರೆ ನಮಗೆ ಪಕ್ಕ ಬರುತ್ತೆ. ಅವ್ರು ಚೆನ್ನಾಗಿದ್ದಾರೆ, ಅವ್ರು ಗೌರವ್ ಚೆನ್ನಾಗಿದ್ದಾರೆ, ಓಕೆ, ಅವ್ರ ಸಬಾರ್ಡಿನೇಟ್ಗಳು ಚೆನ್ನಾಗಿದ್ದಾರೆ. ಅವ್ರು ನಿಂತ್ರೆ ಬರ್ಬೋದು, ನಿಂತಿಲ್ಲ ಅಂದ್ರೆ ಹೇಳಕ್ಕಾಗಲ್ಲ. ಓಕೆ, ಈಗಿರೋ ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಏನ್ ಅನ್ಸುತ್ತೆ? ಇನ್ನೂ ಹೇಳಕ್ಕಾಗಲ್ಲ ಮೇಡಮ್, ಇನ್ನು ಏನು ಫಾರ್ಮೇಶನ್ ಆಗಿಲ್ವಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಆಡಳಿತದ ಬಗ್ಗೆ? 3 ವರ್ಷದ್ದು ಅಲ್ಲ, 3 ವರ್ಷದ ಏನು ಅಷ್ಟು ಹೇಳ್ಕೊಳ್ಳೋಂಥದ್ದು ಏನಿಲ್ಲ, ಹೇಳ್ಕೊಳ್ಳೋಂಥದ್ದು ಏನಿಲ್ಲ. 50-50 ಅಷ್ಟೇ ಅಷ್ಟೇ. ಗ್ಯಾರಂಟಿ ಯೋಜನೆ ಬಗ್ಗೆ ಏನ್ ಹೇಳ್ತೀರಾ? ಗ್ಯಾರಂಟಿ ಯೋಜನೆಗಳು ಏನು ಮೇಡಮ್, ಅವ್ರಿಗೆ ಓಟ್ ಬೇಕಾಗಿತ್ತು, ಹಾಕೊಂಡ್ರು ಅಷ್ಟೇ. ಅಷ್ಟೇ, ಹಾ, ಅವಾಗ ಗೆಲ್ಬೇಕಾಗಿತ್ತು, ಹಾಕೊಂಡಿದ್ದಾರೆ ಅಷ್ಟೇ. ಓಕೆ, ಗ್ಯಾರಂಟಿ ಬಗ್ಗೆ ಏನು ಅಂತ ಹೇಳ್ಕೊಳ್ಳೋದೇನು ಇಲ್ಲ, ಹಾ, ಸುಮ್ಮನೆ ಹೇಳ್ಕೊಳ್ತಾ ಇದ್ದಾರೆ. ನಾವೇ ಮಾಡ್ತಾ ಇದೀವಿ ನಮಗೆಲ್ಲ ಗ್ಯಾರಂಟಿ ಅಂತ, ಹಾ, ಅದು ಕಷ್ಟನೇ, ಏನಿಲ್ಲ ಅಂತೀರಾ? ಓಕೆ, ನಿಮ್ಮ ಹೆಸರು ಸರ್? ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ. ಮೈನಸ್ ಆಗುತ್ತೆ ಅಷ್ಟೇ. ಯಾವ ತರ ಮೈನಸ್ ಆಗ್ಬಹುದು? ಅವ್ರು ಇದ್ದಿದ್ರೆ ಹಿಂದುಳಿದವರಿಂದ ಸ್ವಲ್ಪ ಮೈನಸ್ ಆಗುತ್ತೆ. ಓಕೆ, ಆ ವೋಟ್ ಬೀಳಲ್ಲ ಅಂತೀರಾ? ಬೀಳುತ್ತೆ, ಹಾ, ಅದರಲ್ಲೂ ಸ್ವಲ್ಪ ಮೈನಸ್ ಆಗತ್ತೆ. ಓಕೆ ಓಕೆ, ಇನ್ನೇನು ಸಮಸ್ಯೆ ಆಗ್ಬೋದು ಅಂತ ಅನ್ಸುತ್ತೆ? ಚುನಾವಣೆ ನಿಲ್ಬೇಕಾ ಹೋಗ್ಲಿ ಸಿದ್ದರಾಮಯ್ಯ ಅವರು? ಅದು ಹೆಂಗ್ ಹೇಳಕ್ಕಾಗುತ್ತೆ ಮೇಡಮ್? ನಾವು ಅವ್ರು ಹೇಳ್ತಿದ್ದಾರೆ ನನಗೆ 80 ವರ್ಷ ಆಯ್ತು, ಏಜ್ ಆಗೋಯ್ತು, ಪ್ರಚಾರ 79 ಆಗಲ್ಲ, ಈಗ ಬೇಡ ನನಗೆ ಅಲ್ಲ, ಅಂತಿದ್ದಾರೆ. ಈಗಲೇ 79 ವರ್ಷ ಅವ್ರಿಗೆ. ಹೌದು ಇನ್ನು 80 ವರ್ಷದಲ್ಲ ಪಾಪ ನಿಂತ್ಕೊಂಡು ಏನ್ ಮಾಡ್ತಾರೆ? ಅವರು ಶಕ್ತಿ ಇರ್ಬೇಕಲ್ಲ ಅವ್ರಿಗೂ. ಹೌದು, ಆಗಲ್ಲ, ನಿಲ್ದೇ ಇರೋದೇ ಮೇಲ್, ಅವರು ನಿಲ್ದೇ ಇರೋದೇ ಒಳ್ಳೇದು. ಒಳ್ಳೇದು. ಕಾಂಗ್ರೆಸ್ ಸರ್ಕಾರ ಆದ್ರೆ ಡೌಟು, ಕಾಂಗ್ರೆಸ್ ಸರ್ಕಾರ ಬರೋ ಡೌಟು. ಹೇಳಕ್ಕಾಗಲ್ಲ ಮೇಡಮ್, ಅದು ಹೆಂಗ್ ಹೇಳಕ್ಕಾಗುತ್ತೆ? ಯಾವ ಸರ್ಕಾರ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ನಿಮ್ ಪ್ರಕಾರ ಸಿದ್ದರಾಮಯ್ಯ ಇದ್ರೆ ಕಾಂಗ್ರೆಸ್ ಸರ್ಕಾರ ಸ್ಟ್ರಾಂಗ್ ಅಥವಾ ಇಲ್ಲದೆ ಇದ್ರೂ ಕಾಂಗ್ರೆಸ್ ಸರ್ಕಾರ ನಡೆಯುತ್ತಾ? ಇಲ್ಲೇ ಇದ್ರೂ ಪರವಾಗಿಲ್ಲ, ಇದ್ರೂ ಪರವಾಗಿಲ್ಲ, ಸ್ಟ್ರಾಂಗ್. ಎರಡು ಸ್ಟ್ರಾಂಗ್ ಅಂತೀರಾ? ಸರಿ, ಈಗಿರೋ ರಾಜ್ಯ ಸರ್ಕಾರದ ಬಗ್ಗೆ ಏನ್ ಅನ್ಸುತ್ತೆ? ಆಡಳಿತ ಓಕೆನಾ ನಿಮ್ಗೆ? ಹಂಗೆ ನಡೆಯ ಪರವಾಗಿಲ್ಲ, ಪರವಾಗಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇದೆ. ಓಕೆ, ನಿಮ್ಮ ಹೆಸರು? ಮೊಹಮ್ಮದ್ ತಾಜ್ಪೀರ್ ಅಂತ. ದುಡ್ಡು ಬರ್ತಿದ್ಯಾ? ದುಡ್ಡು ಸಿದ್ದರಾಮಯ್ಯದು ಬರ್ತಾ ಇದೆ. ಹಾ. ಸಿದ್ದರಾಮಯ್ಯ ಅವರು ನೆಕ್ಸ್ಟ್ ನಾನು ಎಲೆಕ್ಷನ್ ನಿಲ್ಲಲ್ಲ ಅಂತಿದ್ದಾರೆ. ಹಾ. ನಿಂದಿಲ್ಲ ಅಂದ್ರೆ ಓಕೆನಾ? ಇಲ್ಲ ನಿಲ್ಲಿ, ಅವ್ರು ಬೇಕು. ಯಾಕೆ ಬೇಕು? ಇರ್ಲಿ, ನಾಚ್ಕೋಬೇಡಿ, ಹೇಳಿ 2,000 ರೂಪಾಯಿ ಬರುತ್ತೆ ಅಂತ. ಆಗಿಲ್ಲ, ಒಳ್ಳೆ ರಾಜಕಾರಣಿ ಅಂತ, ಒಳ್ಳೆ ನಾಯಕ ಇರ್ಲಿ ಅಂತ. ಇರ್ಲಿ ಅಂತ. ಓಕೆ, ಅಕಸ್ಮಾತ್ ಸಿದ್ದರಾಮಯ್ಯ ನಿಂತಿಲ್ಲ ಕಾಂಗ್ರೆಸ್ ಅಲ್ಲಿ ಅಂದ್ರೆ ಕಾಂಗ್ರೆಸ್ ಓಟ್ ಹಾಕ್ತೀರಾ? ಹಾಕೋದಿಲ್ಲ. ಓಕೆ, ಒಟ್ನಲ್ಲಿ ಸಿದ್ದರಾಮಯ್ಯ ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ. ಹೌದು. ಓಕೆ, ಅಜ್ಜಿ ನೀವೇನ್ ಹೇಳ್ತೀರಾ? ನಾನು ತಂಗಿ ಸಿದ್ದರಾಮಯ್ಯ ಬೇಕು, ಯಾಕೆ? ಎಲ್ಲದಕ್ಕೆ ಬೇಕು, ಒಳ್ಳೇದಕ್ಕೆ ಬೇಕು.
ದುಡ್ಡು ಬರ್ತದೆ, ಅಕ್ಕಿ ಬರ್ತದೆ ಎಲ್ಲ. ಹಾ ಸಿದ್ದರಾಮಯ್ಯ ಇದ್ರೆ ಎಲ್ಲ ಬರುತ್ತೆ ಅಂತ. ಈಗ ಮತ್ತೆ ಸಿದ್ದರಾಮಯ್ಯ ಇಲ್ಲ, DKಶಿ ಇದಾರಲ್ಲ, ಬರುತ್ತಲ್ವಾ? ಬರ್ತದೆ ಬರುತ್ತೆ. ಆದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬೇಕು ಸಿದ್ದರಾಮಯ್ಯ, ಹೌದು. ಗಟ್ಟಿ ಒಬ್ಬ ನಾಯಕ ಇರ್ಲಿ ಅಂತ. ಇರ್ಲಿ. ನಿಮ್ಮ ಹೆಸರು? ವಾರಿಜ. ವಾರಿಜ. ನಿಮ್ದು? ಜಾನಕಿ. ಎಲೆಕ್ಷನ್ ನಿಲ್ಲಲ್ಲ ಅಂತಿದ್ದಾರೆ, ನಿಮ್ಗೆ ಏನ್ ಅನ್ಸುತ್ತೆ, ನಿಲ್ಬೇಕಾ ಬೇಡವಾ? ಈಗ ಅವರೆಲ್ಲ DKಶಿ ಇದ್ದಾರಲ್ಲ, ಹಾ ಅವರು ಸಾಕಲ್ಲ, ಸಾಕಂತೀರಾ? ಸಿದ್ದರಾಮಯ್ಯ ಇಲ್ಲ ಅಂದ್ರೆ ನಡೆಯುತ್ತೆ. ನಡೆದ ಹಾ ಅವರು ಸಿದ್ದರಾಮಯ್ಯ ಅವರು ಮಾಡಿದ ಅವರೆಲ್ಲ ಬಿಟ್ಟು ಕೊಟ್ಟಿದ್ರೆ ಅದೇ ಬರ್ತಾ ಉಂಟಲ್ಲ ಹೌದು. ಹೆಂಗಸರಿಗೆ ಎಲ್ಲ ಹಾ ಅಮೌಂಟು. ಹೌದು. ಹಾಗೆ ಒಳ್ಳೆದುಂಟು ಸರ್ಕಾರ, ತೊಂದ್ರೆ ಏನಿಲ್ಲ, ಒಳ್ಳೇದುಂಟು, ಸಮಸ್ಯೆ ಏನಿಲ್ಲ. ನಿಂತ್ರೆ ನಿಲ್ಲಿ, ನಿಲ್ಲೇ ಇದ್ರು ಪರವಾಗಿಲ್ಲ. ಹೌದೌದು. ಓಕೆ. ಈಗ ಸರ್ಕಾರ ಇರೋ ಸರ್ಕಾರದ ಬಗ್ಗೆ ನಿಮ್ಗೆ ಖುಷಿ ಇದೆಯಾ? ಇದೆ, ಖುಷಿ ಇದೆ, ಖುಷಿ ಇದೆ. ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಖುಷಿ ಇದೆ. ನಾವು ಮುಂಜಾನೆ ಅದೇನೇ ಇದ್ದದ್ದು, ಅದರಲ್ಲೇ ಇದ್ದದ್ದು. ಎದ್ರಲ್ಲೇ ಇದ್ದದ್ದು. ಇದೆ, ಹೌದು. ಕಾಂಗ್ರೆಸ್ಸಿಗೆ ಫುಲ್ ಸಪೋರ್ಟ್. ಹೌದೌದು. ನಿಮ್ಮ ಹೆಸರು? ನೇದಪ್ಪ. ಕೇಳಿದ್ರಲ್ಲ ವೀಕ್ಷಕರೇ, ಜನ ಏನ್ ಹೇಳಿದ್ರು ಅಂತ. ಸಿದ್ದರಾಮಯ್ಯ ಅವರು ಜನರ ಪ್ರಕಾರ ಕಾಂಗ್ರೆಸ್ನ ಒಂದು ರೀತಿಯಲ್ಲಿ ದೊಡ್ಡ ನಾಯಕತ್ವ ಅಥವಾ ಬುನಾದಿ ಅಂತಲೇ ಹೇಳ್ಬೋದು. ಅಕಸ್ಮಾತ್ ಸಿದ್ದರಾಮಯ್ಯ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಕಾಂಗ್ರೆಸ್ಗೆ ಇದು ಮೈನಸ್ ಅಂತಲೇ ಹೇಳ್ತಾರೆ. ಒಂದಿಷ್ಟು ಸಮುದಾಯಗಳು ಕಾಂಗ್ರೆಸ್ನ ಪರ ನಿಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನರ ಅಭಿಪ್ರಾಯ ಏನಪ್ಪಾ ಅಂದ್ರೆ, ಸಿದ್ದರಾಮಯ್ಯರು ಇದ್ರೂ ಇಲ್ಲ ಅಂತಂದ್ರೂ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅಂತಾರೆ. ಇನ್ನೊಂದಿಷ್ಟು ಜನ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಇದ್ರೂ ಇಲ್ಲ ಅಂದ್ರೂ 2028ರಲ್ಲಿ ಬರಲ್ಲ. ಕಾಂಗ್ರೆಸ್ ಸರ್ಕಾರದಿಂದ ನಮಗೆ ಯಾವುದೇ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಈಗಿನ ಆಡಳಿತವೇ ನಮಗೆ ಖಂಡಿತವಾಗ್ಲೂ ಒಂದು ರೀತಿಯಲ್ಲಿ ಬೇಸರವನ್ನ ಉಂಟು ಮಾಡಿದೆ. ಮತ್ತೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕಲ್ಲ ಅಂತ ಹೇಳ್ತಿದ್ದಾರೆ. ಒಟ್ನಲ್ಲಿ ಸಿದ್ದರಾಮಯ್ಯ ಅವರ ರಾಜಕೀಯ ಇತಿಹಾಸವನ್ನ ನೋಡ್ಕೊಂಡು ಬಂದ್ರೆ ಅಪಾರವಾದಂತಹ ಜನರನ್ನ ಗಮನ ಸೆಳೆದಿದ್ದಾರೆ, ಅಪಾರವಾದಂತಹ ರಾಜಕೀಯ ಪ್ರೀತಿ ಉಳ್ಳಂತರಾಗಿದ್ದಾರೆ. ಹಾಗಾಗಿ ಅವರ ಮುಂದಿನ ನಿವೃತ್ತಿ ಚುನಾವಣಾ ರಾಜಕೀಯಕ್ಕೂ ಕೂಡ ಒಳ್ಳೇದಾಗ್ಲಿ ಅಂತ ನಾವು ಕೂಡ ಬಯಸೋಣ. ಮುಂದಿನ ದಿನಗಳಲ್ಲಿ 2028ರಲ್ಲಿ ಚುನಾವಣೆ ಯಾವ ರೀತಿ ಆಗುತ್ತೆ, ಸಿದ್ದರಾಮಯ್ಯವರು ಅದಕ್ಕೆ ಬೆಂಬಲವನ್ನ ಸೂಚಿಸ್ತಾರಾ ಅಥವಾ ಚುನಾವಣೆ ಕಿಳಿತಾರಾ ಇಲ್ವಾ, ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಲ್ಲಿಕಾರ್ಜುನ್ ಜೊತೆ ಶಮಿ ಶೆಟ್ಟಿ, ಸುಮನ್ ಟಿವಿ ಕನ್ನಡ.